ತುಂಬ ಜನಕ್ಕಿರೋ ಹಾಗೆ ನಿಮಗೂ ಸ್ಪ್ಲಿಟ್ ಎಂಡ್ ಸಮಸ್ಯೆ ಕಾಡಿಸ್ತಾ ಉಂಟಾ? ಇವತ್ತಿನ ವಿಡಿಯೋದಲ್ಲಿ ನಾನು ಅದಕ್ಕೆ ಒಂದು ಸಿಂಪಲ್ ರೆಮಿಡಿ ಹೇಳ್ತೇನೆ. ನಿಮ್ಮ ಕೂದಲು ಲೆಂತ್ ಕಟ್ ಮಾಡದೆ ನೀವು ಹೇಗೆ ನಿಮ್ಮ ಕೂದಲನ್ನ ಹೆಲ್ದಿಯಾಗಿ ಟರ್ನ್ ಔಟ್ ಮಾಡ್ಬೋದು ಅಂತ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನನ್ಯ. ಈಗ ನಾವು ಆ ವಿಧಾನ ನೋಡೋದಕ್ಕಿಂತ ಮುಂಚೆ ಹೇಗೆ ನಮಗೆ ಈ ಸ್ಪ್ಲಿಟ್ ಎಂಡ್ ಬರ್ತದೆ ಅನ್ನೋದನ್ನ ನೋಡಬೇಕು. ಯಾವಾಗಲೂ ನಮಗೆ ರೂಟ್ ಕಾಸ್ ಗೊತ್ತಿರಬೇಕು, ಮೂಲ ಕಾರಣ ಏನು ಅನ್ನೋದು ಗೊತ್ತಿದ್ರೆ ಅದರ ಏನೋ ಒಂದು ರೆಮಿಡಿ ಆಗ್ಬೋದು, ಟೆಕ್ನಿಕ್ ಆಗ್ಬೋದು, ಅಥವಾ ಅದಕ್ಕೆ ತಕ್ಕದಾಗಿ ನಾವು ಏನು ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ಬೋದು. ಈಗ ಸ್ಪ್ಲಿಟ್ ಎಂಡ್ಸ್ಗೆ ಏನೇನು ಕಾರಣಗಳಿರ್ತದೆ ಅಂತ ನೋಡುವ. ಜನರಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಎಲ್ಲರೂ ಹೀಟ್ ಸ್ಟೈಲಿಂಗ್ ಮಾಡೋದಿಲ್ಲ, ಬಟ್ ಅದು ಮೇನ್ ಕಾಸ್ ಆಯ್ತಾ. ಈಗ ಹೀಟಿಂಗ್ ಟೂಲ್ ಯೂಸ್ ಮಾಡದೇ ಇರೋಂಥ ಜನಗಳಿಗೆ ಏನು ಕ್ವಶನ್ ಬರ್ತದೆ? ಅಫ್ಕೋರ್ಸ್ ಹೇರ್ ಕೇರ್. ಯಾವಾಗ ನಾವು ಹೇರ್ ಕೇರ್ನ ತುಂಬ ಚೆನ್ನಾಗಿ ನಮಗೆ ಹೇಗೆ ಬೇಕು, ನಮ್ಮ ಕೂದಲಿಗೆ ಯಾವ ಥರ ನೀಡಿದೆ ಆ ಥರ ಮಾಡ್ಲಿಕ್ಕೆ ಹೋಗುವುದಿಲ್ಲ, ಆಗ ನಮಗೆ ಈ ಡ್ರೈನೆಸ್, ಫ್ರಿಝಿನೆಸ್, ಸ್ಪ್ಲಿಟ್ ಎಂಡ್ಸ್ ಇಂಥ ಪ್ರಾಬ್ಲಮ್ಗಳು ಬರೋದು. ಇನ್ನು ಬೇರೆ ಬೇರೆ ಕಾರಣ ಹೇಳಿದ್ರೆ ಹೆಲ್ದಿ ಡಯಟ್ ಇಲ್ಲದೆ ಇರ್ಬೋದು, ಸನ್ ಎಕ್ಸ್ಪೋಜರ್ ತುಂಬ ಜಾಸ್ತಿ ಇರ್ಬೋದು. ಅಂತ ಕಾರಣಗಳಲ್ಲಿ ಎಲ್ಲ ನಿಮಗೆ ಸ್ಪ್ಲಿಟ್ ಎಂಡ್ಸ್ ಆಗ್ತದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಿಮಗೆ ಕ್ಲೀನಾಗಿ ತೋರಿಸಿದೆ ನಮ್ಮ ಹೇರ್ ಟೆಕ್ಸ್ಚರ್ ಯಾವ ಥರ ಇರ್ತದೆ ಅನ್ನೋದನ್ನ ಎಲ್ಲ. ಈಗ ಆ ವಿಡಿಯೋ ನೋಡಿದವರಿಗೆ ಗೊತ್ತಿರ್ತದೆ. ನಮ್ಮ ಹೇರ್ ಕ್ಯೂಟಿಕಲ್ ಡ್ಯಾಮೇಜ್ ಆದರೆ ಆಗ ಕೂದಲು ಏನಾಗ್ತದೆ, ತುಂಬ ಬ್ರಿಟಲ್ ಆಗ್ತದೆ. ಅಂದರೆ ಈಗ ಸ್ಪ್ಲಿಟ್ ಎಂಡ್ ಅಂದ್ರೆ ಏನೋ, ಅದು ಯೂಶಲಿ ವೈ ಶೇಪಲ್ಲಿ ಇರ್ತದೆ. ಒಂದು ಕೂದಲು ಎರಡು ಭಾಗ ಆಗಿರ್ತದೆ. ಹೀಗೂ ಇರ್ಬೋದು, ಅಥವಾ ನಿಮಗೆ ಫೆದರ್ ತರ, ಅಂದ್ರೆ ತುಂಬಾ ಒಂದರಲ್ಲಿ ಮಲ್ಟಿಪಲ್ ಸ್ಪ್ಲಿಟ್ಸ್ ಇರ್ಬೋದು. ಹೀಗೆ ಬೇರೆ ಬೇರೆ ಶೇಪಲ್ಲಿ ನಿಮಗೆ ಆಗ್ತದೆ. ಸೊ ಅದೆಲ್ಲಾನು ಸ್ಪ್ಲಿಟ್ ಎಂಡ್ಸ್ಗೆನೆ ಬರ್ತದೆ. ಈಗ ನೋಡುವ ಸ್ಪ್ಲಿಟ್ ಎಂಡ್ಸ್ಗಳಿಗೆ ಇರುವಂತಹ ರೆಮಿಡಿಗಳನ್ನ. ನೀವು ತುಂಬಾ ರೆಮಿಡಿಗಳು ನೋಡಿರ್ತೀರಾ. ಏನು, ಒಂದು ಡೀಪ್ ಕಂಡೀಷನಿಂಗ್ ಮಾಸ್ಕ್ ನೀವು ಅಪ್ಲೈ ಮಾಡ್ಬೋದು. ಅದಾದ್ಮೇಲೆ ವ್ಯಾಸ್ಲಿನ್ ಬರ್ತದಲ್ಲ, ಅದನ್ನ ನೀವು ಅಪ್ಲೈ ಮಾಡ್ಬೋದು. ಬಟ್ ಹಿಯರ್ ಇಸ್ ದ ಟ್ರೂತ್, ನೀವು ಅದರ ಮೇಲೆ ಏನೇ ರೆಮಿಡಿ ಯೂಸ್ ಮಾಡಿ ಆಯ್ತಾ. ಈಗ ನಿಮ್ಮ ಹೇರ್ ತುಂಬಾ ಫ್ರಿಝಿ ಕೂದಲು ಅನ್ಕೊಳ್ಳಿ, ನಿಮ್ಮ ಟೆಕ್ಸ್ಚರ್ ಯಾವತ್ತೂ ಚೇಂಜ್ ಆಗೋದಿಲ್ಲ. ಇದರ್ ನೀವು ಯಾವ್ದಾದ್ರು ಅಂದ್ರೆ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಬೇಕು, ಆರ್ ನೀವು ಚಾಪ್ ಮಾಡಬೇಕು ಕೂದಲು, ಅದಷ್ಟೇ ಆಪ್ಷನ್ ಇರೋದು. ಈಗ ಹೇಗೆ ಈ ರೆಮಿಡಿಗಳು ಹೇಗೆ ವರ್ಕ್ ಆಗ್ತದೆ ಹೇಳಿದ್ರೆ, ನೀವು ಫ್ರಿಝಿ ಹೇರ್ಗೆ ಯಾವ ತರ ಕಂಡೀಷನರ್ ಅಪ್ಲೈ ಮಾಡ್ತೀರಾ, ಅದೇ ತರ ಸ್ಪ್ಲಿಟ್ ಎಂಡ್ಸ್ಗೆ ನೀವು ಒಂದು ಒಳ್ಳೆ ಡೀಪ್ ಕಂಡೀಷನಿಂಗ್ ಮಾಸ್ಕ್ ಅಪ್ಲೈ ಮಾಡ್ತೀರಾ, ಅಥವಾ ವ್ಯಾಸ್ಲಿನ್ ಅಪ್ಲೈ ಮಾಡ್ತೀರಾ, ಇಲ್ಲ ಬಟರ್, ಇಲ್ಲ ಕೆಲವರು ಮೇಯೋನೀಸ್ ತೋರಿಸ್ತಾರೆ. ಸೊ ಅದನ್ನೆಲ್ಲ ನೀವು ಅಪ್ಲೈ ಮಾಡ್ತೀರಲ್ಲ, ಆಗ ಅಲ್ಲಿಗೆ ಅದು ಅಂದ್ರೆ ಫುಲ್ ಸ್ಟ್ರೈಟ್ ಆಗ್ತದೆ, ಗೊತ್ತಾಯ್ತಾ, ಅಂಟ್ಕೊಳ್ತದೆ, ಒಂದಕ್ಕೊಂದು ಅಂಟ್ಕೊಂಡು ನಿಮ್ಗದು ಸ್ಮೂತ್ನಿಂಗ್ ಇಫೆಕ್ಟ್ ಕೊಡ್ತದೆ. ಬಟ್ ಆಕ್ಚುಲಿ ಸ್ಪ್ಲಿಟ್ ಎಂಡ್ಸ್ ಹೋಗಿರೋದಿಲ್ಲ, ಅದು ಹಾಗೇನೆ ಇರ್ತದೆ. ಹೇಗೆ ನೀವು ಸ್ಪ್ಲಿಟ್ ಎಂಡ್ಸ್ ಇಂದ ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ನಿಮ್ಗೆ ಬೇಕಂತ ಹೇಳಿದ್ರೆ, ಒಂದೇ ಒಂದು ವಿಧಾನ, ರೆಮಿಡಿ, ಟೆಕ್ನಿಕ್ ಇರುವುದಂತ ಹೇಳಿದ್ರೆ ದಟ್ ಈಸ್ ಟ್ರಿಮ್ಮಿಂಗ್ ಯುವರ್ ಹೇರ್. ತುಂಬಾ ಈಸಿ ಇದು ಪ್ರಾಸೆಸ್ ಅಲ್ಲ. ನೀವು ಜಸ್ಟ್ ಕೂಲ್ ಕಟ್ ಮಾಡಿದ್ರೆ ನಿಮಗೆ ಸ್ಪ್ಲಿಟ್ ಎಂಡ್ಸ್ ಆಲ್ಮೋಸ್ಟ್ ರಿಮೂವ್ ಆಗ್ತದೆ ಅಂತ ಅಲ್ಲ. ತುಂಬಾ ಸ್ಪ್ಲಿಟ್ ಎಂಡ್ಸ್ ಇದ್ರೆ ನೀವೇನ್ ಮಾಡ್ಬೇಕು ಹೇಳಿದ್ರೆ, ಸ್ವಲ್ಪ ಸ್ವಲ್ಪನೇ ಸೆಕ್ಷನ್ ತಗೊಳ್ಬೇಕು. ಅದ್ರಲ್ಲೂ ನಿಮ್ಗೆ ತುಂಬಾ ಅಂದ್ರೆ ಹೇರ್ ತಪ್ಪಿ ಹೋಗ್ಬೋದು. ಹೇಗೆ ಹೇಳಿದ್ರೆ, ಒಂದು ಮೆಥಡ್ ಹೀಗೆ ಟ್ವಿಸ್ಟ್ ಮಾಡೋದು. ನೀವು ಟ್ವಿಸ್ಟ್ ಮಾಡುವಾಗ ಎಷ್ಟು ಟ್ವಿಸ್ಟ್ ಆಗ್ತದೆ ಮಾಡಿ, ತುಂಬಾ ಅಲ್ಲ, ಟ್ವಿಸ್ಟ್ ಮಾಡಿ ನೀವು ಹೀಗೆ ಮಾಡಿದ್ರೆ ಇಲ್ಲಿ ಕೂದಲೆದ್ದು ಬರ್ತದಲ್ಲ, ಅದರ ಎಂಡ್ಗಳನ್ನ ಕಟ್ ಮಾಡೋದು. ನೀವು ಇನ್ಯಾವುದೇ ವಿಧಾನ ನೀವು ಟ್ರೈ ಮಾಡಿ, ಏನೇ ಹಚ್ಕೊಳ್ಳಿ, ನಿಮ್ಗೆ ಸ್ಪ್ಲಿಟ್ ಎಂಡ್ಸ್ ಇರ್ತದೆ. ಬಟ್ ಅದರ ಎಫೆಕ್ಟ್ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ಬೋದು, ಅದು ಸ್ವಲ್ಪ ದಿನದವರೆಗೆ ಮಾತ್ರ. ಒನ್ಸ್ ಆ ಒಂದು ಏನು ಇಫೆಕ್ಟ್ಸ್ ಎಲ್ಲ ಹೋದ್ಮೇಲೆ ಉಂಟಲ್ಲ, ಮತ್ತೆ ನಿಮ್ಗೆ ಕಾಮನ್ ಆಗಿ ಅದೇ ಸ್ಪ್ಲಿಟ್ ಎಂಡ್ಸ್ ಸಮಸ್ಯೆ ಮತ್ತೆ ಕಾಣಿಸ್ತದೆ. ಸೊ ರೀಸನ್, ಸೊ ಒಂದು ಅದಕ್ಕೆ ಹೇಳಿದಲ್ಲ, ಈ ಒಂದು ಮೆಥಡ್ ಇಂದ ನೀವು ನಿಮ್ಮ ಕೂದಲು ಲೆಂತ್ ನ ಕಟ್ ಮಾಡ್ಕೊಳ್ಳದೆ ಸ್ಪ್ಲಿಟ್ ಎಂಡ್ಸ್ ಮಾತ್ರ ರಿಮೂವ್ ಮಾಡ್ಬೋದು. ಈಗ ಅದಕ್ಕೆಲ್ಲ ಏನೋ ಟೂಲ್ ಎಲ್ಲ ಬಂದಿದೆ, ನಂಗೆ ಗೊತ್ತಿಲ್ಲ ಅದು ಹೇಗೆ ವರ್ಕ್ ಮಾಡ್ತದೆ ಅಂತ. ನೀವು ಯಾವ್ದಾದ್ರು ಪ್ಲಾಟ್ಫಾರ್ಮ್ ಅಲ್ಲಿ ಅದನ್ನ ನೋಡಿ ಅದರ ರಿವ್ಯೂಸ್ ಚೆಕ್ ಮಾಡಿ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು. ಅಷ್ಟು ನಿಮ್ಗೆ ಏನು ಇನ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಅದು ಡೆಡ್ ಇನ್ವೆಸ್ಟ್ಮೆಂಟ್. ಒಂದ್ಸತಿ ಹೋದ್ಮೇಲೆ ಇನ್ನೊಮ್ಮೆ ಅದ್ರ ಯೂಸ್ ಏನು ಉಂಟು ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಈ ತರ ಮೆಥಡ್ ನ ಮಾಡ್ಬೋದು. ನಾವು ಟ್ವಿಸ್ಟ್ ಮಾಡುವಾಗ ಒಳಗೆ ಸೇರ್ಕೊಳ್ತದಲ್ಲ ಕೂದಲು, ಅದನ್ನ ಹೇಗೆ ರಿಮೂವ್ ಅಂದ್ರೆ ಟ್ರಿಮ್ ಮಾಡ್ಬೋದು ಹೇಳಿದ್ರೆ, ಮತ್ತೆ ಅದನ್ನ ಬಿಡಿಸಿ ಅದನ್ನ ಹೀಗೆ ಇಟ್ಕೊಳ್ಳಿ ನೋಡಿ, ಹೀಗೆ ಮಾಡಿ ಆಗ ಕಟ್ ಮಾಡಿ. ಸೇಮ್ ಬ್ಯಾಕ್ ಸೈಡ್ ನೀವು ಇದನ್ನ ರಿಪೀಟ್ ಮಾಡಬೇಕು. ಐ ನೋ ಇದು ತುಂಬಾ ಲೆಂತಿ ಪ್ರಾಸೆಸ್, ನಿಮಗೆ ತುಂಬಾ ಟೈಮ್ ಹೋಗ್ತದೆ ಅಂತ. ಅಫ್ಕೋರ್ಸ್ ಹೋಗ್ತದೆ, ಬಟ್ ಒಂದ್ಸತಿ ನೀವು ಈ ವಿಧಾನ ಮಾಡಿದ್ರೆ, ಈ ಟೆಕ್ನಿಕ್ ಮಾಡಿದ್ರೆ, ನಿಮ್ಮ ಸ್ಪ್ಲಿಟ್ ಎಂಡ್ಸ್ 90% ಕಮ್ಮಿ ಆಗ್ತದೆ. ಇನ್ನೂ 10% ಅಲ್ಲಿ ಇಲ್ಲಿ ಸ್ವಲ್ಪ ಉಳಿಬಹುದು. ದಟ್ಸ್ ಆಫ್ ನೋ ಇಶ್ಯೂಸ್ ಆಯ್ತಾ. ಈ ಡ್ರೈನೆಸ್ಗೆಲ್ಲ ಉಂಟಲ್ಲ, ನಾವು ಮನೆ ರೆಮಿಡಿ ಎಲ್ಲ ಮಾಡ್ಬೋದು. ಒಳ್ಳೆ ಪ್ರೋಟೀನ್ ಮಾಸ್ಕ್ ಅಪ್ಲೈ ಮಾಡ್ಕೊಳ್ಳಿ. ಅಲೋವೆರಾ, ಫ್ಲಾಕ್ಸ್ ಸೀಡ್ಸ್, ಅಥವಾ ಮೊಟ್ಟೆ ನಿಮ್ಗೆ ಇಷ್ಟ ಆಗ್ತದೆ ಆದ್ರೆ ಅದರ ಪ್ಯಾಕ್ನು ಹಾಕೊಳ್ಬಹುದು.
ಬನಾನಾ, ಈ ಥರ ನೀವು ಬೇರೆ ಬೇರೆ ಪ್ರೋಟೀನ್ ಹೇರ್ ಮಾಸ್ಕ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ತುಂಬ ರೆಮಿಡಿಗಳು ಸಿಗ್ತದೆ. ನೀವು ಅದನ್ನೆಲ್ಲ ಟ್ರೈ ಮಾಡಿ ನಿಮ್ಮ ಫ್ರಿಜ್ನ ಕಂಟ್ರೋಲ್ ಮಾಡ್ಬೋದು. ಬಟ್ ಸ್ಪ್ಲಿಟ್ ಎಂಡ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಅದನ್ನ ಒಂದು ಕಂಪ್ಲೀಟ್ ಆಗಿ ರಿಮೂವ್ ಮಾಡಬೇಕು ಮತ್ತು ಅದನ್ನ ಮೇಂಟೈನ್ ಮಾಡಬೇಕು ಥ್ರೂ ಯೋರ್ ಡಯಟ್, ಹೇರ್ ಕೇರ್ ಎಟ್ಸೆಟ್ರಾ. ನೀವು ಒಂದ್ಸತಿ ರಿಮೂವ್ ಮಾಡಿದ್ರಿ ಮತ್ತೆ ಅದು ವಾಪಸ್ ಬರಬಾರ್ದಲ್ಲ, ಅದಕ್ಕೆ ಏನೇನು ಮಾಡ್ಬೋದು ಅಂತ ನೋಡುವ. ಅದರ ರೀಸನ್ಗಳೇನಂತ ನೋಡುವ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಂದು ಫ್ಯಾಕ್ಟರ್ ಹೇಳಿದ್ರೆ ಲ್ಯಾಕ್ ಆಫ್ ಜಿಂಕ್ ನಮ್ಮ ಫುಡ್ಡಲ್ಲಿ ಅಥವಾ ನಮ್ಮ ದೇಹದಲ್ಲಿ ಯಾವಾಗ ಕಡಿಮೆ ಆಗ್ತದೆ ಅದರ ಅಂಶ, ಅದರಿಂದ ನಮ್ಮ ಕೂದಲಿನ ಹೆಲ್ತ್ಗೆ ತುಂಬಾ ಎಫೆಕ್ಟ್ ಆಗ್ತದೆ. ಕೆರಟಿನ್ ಪ್ರೊಡಕ್ಷನ್ಗೆ ತುಂಬಾ ಹೆಲ್ಪ್ ಮಾಡ್ತದೆ ಜಿಂಕ್ ಅನ್ನೋ ಒಂದು ಅಂಶ. ಸೊ ಅದು ಕಮ್ಮಿ ಆದಾಗ ಈ ಸ್ಪ್ಲಿಟ್ ಎಂಡ್ ಸಮಸ್ಯೆ ಬರ್ಬೋದು. ಇನ್ನೊಂದು ಅಂಶ ಹೇಳಿದ್ರೆ ಅದು ಐರನ್, ಆಯ್ತಾ, ಕಬ್ಬಿಣ ಅಂಶ. ಇದು ಏನ್ ಮಾಡ್ತದೆ, ನಮ್ಮ ಹೇರ್ ಫಾಲಿಕಲ್ಗೆ ಉಂಟಲ್ಲ ಆಕ್ಸಿಜನ್ ಸಪ್ಲೈ ಮಾಡುವಂತ ಒಂದು, ಅದರ ಡೆಫಿಷಿಯನ್ಸಿಯಿಂದ ಹೇರ್ ವೀಕ್ ಆಗ್ತದೆ. ನೆಕ್ಸ್ಟ್ ಅಂಶ ಹೇಳಿದೆ ಪ್ರೋಟೀನ್. ನಮ್ಮ ಹೇರ್ ಮಾಡಲ್ಪಟ್ಟಿರೋದೇ ಪ್ರೋಟೀನ್ ಇಂದ. ಸೊ ಅದರ ಡೆಫಿಷಿಯನ್ಸಿ ಉಂಟಲ್ಲ ಖಂಡಿತವಾಗ್ಲೂ ನಮ್ಮ ಹೇರ್ ಹೆಲ್ತ್ಗೆ ಎಫೆಕ್ಟ್ ಮಾಡ್ತದೆ. ನೆಕ್ಸ್ಟ್ ಅಂದ್ರೆ ವೈಟಮಿನ್ B7 ಡೆಫಿಷಿಯನ್ಸಿ. ಇದು ನಮ್ಮ ಹೇರ್ ಮೆಟಾಬಲಿಸಮ್ನ ಸಪೋರ್ಟ್ ಮಾಡ್ತದೆ. ಸೊ ಇದರ ಡೆಫಿಷಿಯನ್ಸಿಯಿಂದ ನಮ್ಮ ಕೂದಲು ಬ್ರಿಟಲ್ ಆಗೋದು, ಅದೇ ಮತ್ತೆ ಫ್ರಿಜಿ, ಸ್ಪ್ಲಿಟ್ ಆಗೋದು ಅಂಥದ್ದು ಆಗ್ತದೆ. ನೆಕ್ಸ್ಟ್ ವೈಟಮಿನ್ C. ಇದು ನಮ್ಮ ಕೂದಲನ್ನು ಡ್ಯಾಮೇಜ್ ಇಂದ ಪ್ರೊಟೆಕ್ಟ್ ಮಾಡ್ತದೆ. ಇದರ ಡೆಫಿಷಿಯನ್ಸಿ ಉಂಟಲ್ಲ ನಮ್ಮ ಕೂದಲಿಗೆ ಡ್ರೈನೆಸ್ ಪ್ರೊವೈಡ್ ಮಾಡ್ತದೆ. ನಮ್ಮ ಕೂದಲಿನ ಕೊಲಾಜನ್ ಪ್ರೊಡಕ್ಷನ್ಗೂ ವೈಟಮಿನ್ C ತುಂಬಾ ಇಂಪಾರ್ಟೆಂಟ್. ಇದರ ಡೆಫಿಷಿಯನ್ಸಿ ಉಂಟಲ್ಲ ಹೇರ್ದು ಸ್ಟ್ರೆಂತ್ ಕಮ್ಮಿ ಆಗ್ತದೆ, ತುಂಬಾ ವೀಕ್ ಆಗ್ತದೆ ಹೇರ್. ಅಂಡ್ ಲಾಸ್ಟ್ ಹೇಳಿದ್ರೆ omega-3 ಫ್ಯಾಟಿ ಆಸಿಡ್ಸ್. ಇದು ನಮ್ಮ ಸ್ಕ್ಯಾಲ್ಪ್ ಹೆಲ್ತ್ಗೆ ಮೇನ್ ಆಗಿದೆ. ಇಲ್ಲಿ ನಮ್ಮ ಕೂದಲು ಸ್ಟಾರ್ಟ್ ಆಗ್ತದಲ್ಲ ಅಲ್ಲಿ ಹೆಲ್ದಿ ಆಗಿದ್ರೆ ನಿಮ್ಗೆ ಬೆಳೆಯುವಂತ ಕೂದಲು ತುಂಬಾ ಹೆಲ್ದಿಯಾಗಿ ಕಾಣ್ತದೆ, ಹೆಲ್ದಿಯಾಗಿ ಇರ್ತದೆ. ಕಾಣೋದಷ್ಟೇ ಅಲ್ಲ, ನಿಜವಾಗ್ಲೂ ಹೆಲ್ದಿಯಾಗಿ ಇರ್ತದೆ. ಹೆಲ್ದಿ ಹೇರ್ ಗ್ರೋತ್ಗೂ ಅದು ತುಂಬಾನೇ ಕಾಂಟ್ರಿಬ್ಯೂಟ್ ಮಾಡ್ತದೆ. ಈಗ ಇಷ್ಟೆಲ್ಲ ಡೆಫಿಷಿಯನ್ಸಿ ಇರೋ ಅಂಶಗಳನ್ನ ನಾನು ಹೇಳ್ತಾ ಹೋದೆ. ಅದು ಜಿಂಕ್ ಇರ್ಬೋದು, ಐರನ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ವೈಟಮಿನ್ B7 ಇರ್ಬೋದು, ಅಥವಾ ವೈಟಮಿನ್ C ಇರ್ಬೋದು, ಫ್ಯಾಟಿ ಆಸಿಡ್ಸ್ ಇರ್ಬೋದು, omega-3 ಫ್ಯಾಟಿ ಆಸಿಡ್ಸ್. ಇದೆಲ್ಲ ಯಾವ ಫುಡ್ ಇಂದ ಸಿಗ್ತದೆ ಅನ್ನೋದನ್ನ ಸರ್ಚ್ ಮಾಡಬೇಕು. ಅದನ್ನ ನಮ್ಮ ದಿನನಿತ್ಯದ ಫುಡ್ ಅಲ್ಲಿ ನಾವು ಆಡ್ ಮಾಡ್ತಾ ಹೋದ್ರೆ ನಮಗೆ ಅದರ ಡೆಫಿಷಿಯನ್ಸಿ ಆರಾಮಾಗಿ ಕಡಿಮೆ ಆಗ್ತದೆ, ಆಯ್ತಾ. ಏನಿಲ್ಲ ಅಂಥ ಏನು ನಮಗೆ ಸಿಗೋದಂಥದ್ದು ಅಥವಾ ತುಂಬಾ ಎಕ್ಸ್ಪೆನ್ಸಿವ್ ಐಟಮ್ಸ್ ಏನೂ ಇಲ್ಲ. ಜಸ್ಟ್ ಕೆಲವು ನಟ್ಸ್ಗಳನ್ನ ನೀವು ಸೇರಿಸ್ಕೋಬೇಕು, ಸ್ವಲ್ಪ ಹೆಲ್ದಿ ಫ್ಯಾಟ್ಗಳನ್ನ ಸೇರಿಸ್ಕೋಬೇಕು. ಪ್ರೋಟೀನ್, ನಾನ್ ವೆಜ್ ತಿನ್ನೋರಾದ್ರೆ ಫಿಶ್ ನೀವು ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು, ಎಗ್ ಎಲ್ಲ. ಹೀಗೆ ಎಲ್ಲಾನು ನಿಮ್ಮ ಫುಡ್ ಅಲ್ಲಿ ಬ್ಯಾಲೆನ್ಸ್ಡ್ ಆಗಿದ್ರೆ ಉಂಟಲ್ಲ ಖಂಡಿತ ನಿಮ್ಮ ಹೇರ್ ಹೆಲ್ತ್, ಸ್ಕಿನ್ ಹೆಲ್ತ್ ಎಲ್ಲಾನು ಚೆನ್ನಾಗಿರ್ತದೆ. ಸೊ ನಾನು ಪ್ರತಿಯೊಂದು ಹೇರ್ ಸ್ಕಿನ್ ಕೇರ್ ವಿಡಿಯೋದಲ್ಲಿ ನಾನು ಹೇಳ್ತಾನೆ ಇರ್ತೇನೆ, ನಿಮ್ಮ ಫುಡ್ ಕರೆಕ್ಟ್ ಮಾಡಿ ಅವಾಗೆಲ್ಲ ಸರಿ ಆಗ್ತದೆ ಅಂತ. ಯಾವುದಕ್ಕೂ ಪರ್ಮನೆಂಟ್ ಅಂಡ್ ಫಿಕ್ಸ್ಡ್ ಸೊಲ್ಯೂಷನ್ ಇಲ್ಲ. ನೀವು ಟ್ರಯಲ್ ಅಂಡ್ ಎರರ್ ಮಾಡಲೇಬೇಕು. ಯಾಕಂದ್ರೆ ಎವ್ರಿ ಒನ್ಸ್ ಬಾಡಿ ಅಂಡ್ ಹೇರ್ ಟೈಪ್ ಇಸ್ ಟೋಟಲಿ ಡಿಫ್ರೆಂಟ್. ಸೊ ನಿಮಗೆ ಆಗೋದು ನನಗಾಗ್ಲಿಕ್ಕಿಲ್ಲ, ನನಗಾಗೋದು ನಿಮಗಾಗ್ಲಿಕ್ಕಿಲ್ಲ. ನಮಗೋಸ್ಕರ ನಾವು ಸ್ವಲ್ಪ ರಿಸರ್ಚ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಈಗ ಆಫ್ಟರ್ ಕೇರ್ ಏನು ಅಂತ ನೋಡುವ, ಯಾಕಂದ್ರೆ ಅದು ತುಂಬಾ ಇಂಪಾರ್ಟೆಂಟ್. ನೀವು ಇಷ್ಟೆಲ್ಲ ಮಾಡಿರ್ತೀರಾ, ಅದು ವೇಸ್ಟ್ ಆಗಬಾರ್ದಲ್ಲ. ಹೇರ್ನ ಹೈಡ್ರೇಟ್ ಆಗಿ ಇಟ್ಕೋಬೇಕು. ಅದು ನೀವು ನೀರ್ ಇಂಟೆಕ್ ಇಂದ ಸ್ಟಾರ್ಟ್ ಆಗ್ತದೆ. ನೀವು ಎಷ್ಟು ನೀರು ಕುಡಿತೀರಾ ಅಷ್ಟೇ ಹೇರ್ ಸ್ಕಿನ್ ಹೆಲ್ದಿ ಆಗಿರ್ತದೆ. ರೆಗ್ಯುಲರ್ ಆಗಿ ಆಯಿಲಿಂಗ್ ಮಾಡಬೇಕು. ವಾರಕ್ಕೆ 2 ಸರಿ, ವಾರಕ್ಕೆ ಒಂದೇ ದಿನ ನಮಗೆ ರಜೆ ಸಿಕ್ಕುದು ಅಂತ ಹೇಳಿದ್ರೆ ಅಟ್ಲೀಸ್ಟ್ 1 ದಿನ ಆದ್ರೂ ಕಂಪ್ಲೀಟ್ ಆಗಿ ಒಂದು ಆಯಿಲ್ ನಿಂದ ಕಂಡೀಷನ್ ಮಾಡಿ ನಿಮ್ಮ ಹೇರ್ಗೆ. ವಾರಕ್ಕೊಂದ್ಸತಿ ಹೇರ್ ಮಾಸ್ಕ್ ಅಪ್ಲೈ ಮಾಡಿ. ಎಕ್ಸೆಸಿವ್ ಹೀಟ್ ಸ್ಟೈಲಿಂಗ್, ನೀವೇನಾದ್ರೂ ತುಂಬಾ ಬ್ಲೋ ಡ್ರೈಯರ್ ಯೂಸ್ ಮಾಡ್ತೀರಾ ಹೇಳಿದ್ರೆ ಅದನ್ನು ಅವಾಯ್ಡ್ ಮಾಡಿ. ನಿಮ್ ಎಕ್ಸೆಸಿವ್ ಬ್ಲೋ ಡ್ರೈ ಮಾಡೋದ್ರಿಂದ ಕೂದಲು ತುಂಬಾ ಫ್ರಿಜಿ ಆಗ್ತದೆ, ತುಂಬಾ ರಫ್ ಆಗ್ತದೆ, ಸ್ಪ್ಲಿಟ್ ಎಂಡ್ಸ್ ಜಾಸ್ತಿ ಆಗ್ತದೆ. ಒಕೇಶನಲಿ ತುಂಬಾ ಇಂಪಾರ್ಟೆಂಟ್ ಇದ್ರೆ ವಿತೌಟ್ ಎನಿ ಹೇರ್ ಪ್ರೊಟೆಕ್ಟಿಂಗ್ ಸ್ಪ್ರೇ ನೀವು ಹೀಟ್ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಅದನ್ನ ಯೂಸ್ ಮಾಡಿ ಅದ್ರ ಮೇಲೆ ನೀವು ಹೀಟ್ನ ಅಪ್ಲೈ ಮಾಡಿ. ಸೊ ಒಂದ್ ಸ್ವಲ್ಪ ಮಟ್ಟಿಗೆ ಅದು ನಿಮ್ಮ ಹೇರ್ನ ಕಾಪಾಡ್ತದೆ. ಹಾಗೆಂತ ಕಂಪ್ಲೀಟ್ ಆಗಿ ಅಲ್ಲ, ಅದನ್ನ ಅಪ್ಲೈ ಮಾಡಿದ್ರೆ ನಿಮ್ಗೆ ಡ್ಯಾಮೇಜ್ ಆಗೋದಿಲ್ಲ ಅಂತ ಅಲ್ಲ, ಆಗ್ತದೆ. ಬಟ್ ಅದರ ಎಫೆಕ್ಟ್ ತುಂಬಾ ಕಮ್ಮಿ ಇರ್ತದೆ. ರೆಗ್ಯುಲರ್ ಆಗಿ ಟ್ರಿಮ್ ಮಾಡ್ಕೊಳ್ಳಿ. ಸಲೂನ್ಗೆ ನೀವು ಹೋಗ್ಬೋದು, ಇಲ್ಲ ಅವ್ರು ಜಾಸ್ತಿ ರಿಮೂವ್ ಮಾಡ್ತಾರೆ ಹೇಳಿದ್ರೆ ನೀವು ಮನೆಯಲ್ಲಿ ನೀವೇ ಟ್ರಿಮ್ ಮಾಡ್ಕೋಬಹುದು. ನಾನು ಒಂದ್ 2-3 ವಿಡಿಯೋ ತೋರಿಸಿದ್ದೇನೆ ಹೇಗೆ ನೀವು ಟ್ರಿಮ್ ಮಾಡ್ಬೋದು ನಿಮ್ ಕೂದಲ್ನ ಅಂತ. ಆ ವಿಡಿಯೋ ನಾನು ಲಿಂಕ್ ಮಾಡಿರ್ತೇನೆ ಒಂದು ಐ ಬಟನ್ ಅಲ್ಲಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಆ ಲಿಂಕ್ ಹಾಕಿರ್ತೇನೆ. ನೀವು ಮನೆಯಲ್ಲೇ ಹೇಗೆ ಸಿಂಪಲ್ ಆಗಿ ಹೇರ್ ಕಟ್ ಮಾಡ್ಬೋದು ಅನ್ನೋದನ್ನ ನೋಡ್ಬೋದು. ಸೊ ಅದರಿಂದಾನು ನಿಮ್ಮ ಏನು ಸ್ಪ್ಲಿಟ್ ಎಂಡ್ಸ್ ರಿಮೂವ್ ಆಗ್ತದೆ. ಇನ್ನು ನೀವೇನು ಡಿಫ್ರೆಂಟ್ ಹೇರ್ ಸ್ಟೈಲ್ ಅಲ್ಲಿ ಇದ್ದೀರಾ, ಲೇಯರ್ಸ್ ಉಂಟು, ಸ್ಟೆಪ್ ಕಟ್ ಉಂಟು, ಈ ತರ ಎಲ್ಲ ಇದ್ರೆ ನೀವು ಸಲೂನ್ಗೆ ಹೋಗ್ಬೇಕು. ಎಕ್ಸ್ಪರ್ಟ್ಸೇ ನಿಮ್ಮ ಕೂದಲನ್ನ ಟ್ರಿಮ್ ಮಾಡ್ಬೇಕು, ಇಲ್ಲಾಂದ್ರೆ ಆ ಶೇಪ್, ಆ ಸ್ಟೈಲ್ ಇರ್ಲಿಕ್ಕಿಲ್ಲ. ಸೊ ಅದೊಂದು ಸಜೆಸ್ಟ್ ಮಾಡ್ತೇನೆ. ಸ್ಟ್ರೇಟ್ ಇತ್ತು, ಯು ಇತ್ತು, ಅದೆಲ್ಲ ನೀವು ಮನೇಲೆ ಮಾಡ್ಕೊಳ್ಬಹುದು. ಟ್ರಿಮ್ಮಿಂಗ್ ಇಸ್ ಇಂಪಾರ್ಟೆಂಟ್ ಎವ್ರಿ 2 to 3 months. ಇನ್ನು ಕೆಲವು ಬೋನಸ್ ಟಿಪ್ಸ್ ಅಂತ ಹೇಳ್ಬೋದು, ಹೇಗೆ ನೀವು ಪ್ರಿವೆಂಟ್ ಮಾಡ್ಬೋದು ಸ್ಪ್ಲಿಟ್ ಎಂಡ್ಸ್ ಬರದೇ ಇರೋ ತರ. ಇಷ್ಟೆಲ್ಲ ಮಾಡಿನು
ಹೇಗೆ ಹೇಳಿದರೆ ಕೂದಲು ಬಾಚುವಾಗ ಸ್ವಲ್ಪ ಜೆಂಟಲ್ ಆಗಿರಿ. ತುಂಬ ರಪ್ಪ ಬಾಚೋದು, ಸಿಕ್ಕಿದ್ರು ಅದನ್ನು ಎಳ್ದು ಒತ್ತಿ ಬಿಡಿಸೋದು ಇದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಜೆಂಟಲ್ ಆಗಿ ಅಗಲ ಹಲ್ಲಿನ ಬಾಚಣಿಗೆಯಿಂದ ಕೂದಲನ್ನ ಫಸ್ಟ್ ನಿಧಾನಕ್ಕೆ ಬಾಚ್ಕೊಳ್ಳಿ. ಸಾಧ್ಯ ಆದರೆ ಬೆರಳಲ್ಲಿ ಟ್ಯಾಂಗಲ್ಸ್ ರಿಮೂವ್ ಮಾಡ್ಲಿಕ್ಕೆ ನೋಡಿ. ಅದಾದ್ಮೇಲೆ ದೊಡ್ಡ ಹಲ್ಲು ಬಾಚಣೆ ಯೂಸ್ ಮಾಡಿ. ಮತ್ತೆ ಬೇಕಂದ್ರೆ ನೀವು ಚಿಕ್ಕ ಹಲ್ಲಿನ ಬಾಚಣಿಗೆ ಯೂಸ್ ಮಾಡ್ಬೋದು. ಡೈರೆಕ್ಟ್ ಆಗಿ ಸಣ್ಣ ಹಲ್ಲಿಂದನೇ ನೀವು ಸಿಕ್ಕು ಬಿಡಿಸೋದು ಇದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ತುಂಬ ರಫ್ಲಿ ಹ್ಯಾಂಡ್ ಮಾಡಬೇಡಿ. ಸ್ವಲ್ಪ ಸ್ಮೂತ್ ಸಾಫ್ಟ್ ಆಗಿ ನಿಮ್ಮ ಕೂದಲನ್ನ ಬ್ರಷ್ ಮಾಡಿ. ಡೀಪ್ ಕಂಡೀಷನಿಂಗ್ ಮಾಸ್ಕ್ಗಳನ್ನ ಯೂಸ್ ಮಾಡೋದು ಸ್ಕಿಪ್ ಮಾಡಬೇಡಿ. ಅಟ್ಲೀಸ್ಟ್ ಮಂತಲ್ಲಿ 2 ಸತಿ ಆದ್ರೂ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಕಂಡೀಷನಿಂಗ್ ಮಾಸ್ಕ್ ನೀವು ಎವ್ರಿ ವೀಕ್ಸ್ ಹಾಕ್ಬೋದು. ಬಟ್ ಡೀಪ್ ಕಂಡೀಷನಿಂಗ್ ಮಾಸ್ಕ್ ಎಲ್ಲ ಉಂಟಲ್ಲ, ಪ್ರೋಟೀನ್ ರಿಚ್ ಪ್ಯಾಕ್ಸ್ ಎಲ್ಲ, ಅದನ್ನೆಲ್ಲ ನೀವು ತಿಂಗಳಿಗೆ 2 ಸತಿ ಅಟ್ಲೀಸ್ಟ್ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಿ. ಅದಾದ್ಮೇಲೆ ನೀವು ರೈಟ್ ಶಾಂಪೂ ಆ್ಯಂಡ್ ಕಂಡೀಷನರ್ನ ಯೂಸ್ ಮಾಡಿ. ಅಲ್ಲಿ ತುಂಬ ಜನ ಎಡಾವ್ತೀರಾ. ನಿಮಗೆ ಹೇರ್ ಫಾಲ್ ಪ್ರಾಬ್ಲಮ್ ಇರ್ತದೆ. ನೀವೇನ್ ಮಾಡ್ತೀರಾ, ಹೇರ್ ಫಾಲ್ ಜೊತೆಗೆ ನಿಮಗೆ ಫ್ರಿಜಿ ಹೇರ್ ಇರ್ತದೆ. ಈಗ ನೀವೇನ್ ಮಾಡಬೇಕು, ಹೇರ್ ಫಾಲ್ ಶಾಂಪೂನ ಯೂಸ್ ಮಾಡಬೇಕು. ಅದನ್ನ ಅಪ್ಲೈ ಮಾಡಿ 1-2-3 ನಿಮಿಷ ಬಿಟ್ಬಿಡ್ಬೇಕು. ನೀವು ಹಾಕಿ ಜಸ್ಟ್ ವಾಶ್ ಮಾಡಿದ್ರೆ ಏನು ಯೂಸ್ ಇಲ್ಲ, ಏನು ಸಿಗೋದಿಲ್ಲ ಅದರಿಂದ. ಸೊ ನೀವು ಫಸ್ಟ್ ಅಪ್ಲೈ ಮಾಡಿ 2-3 ನಿಮಿಷ ಬಿಟ್ಟು ಮತ್ತೆ ವಾಶ್ ಮಾಡಿ. ಯಾವುದರಿಂದ? ಹೇರ್ ಫಾಲ್ ಕಂಟ್ರೋಲ್ ಶಾಂಪೂ ಇಂದ. ಇನ್ನು ನಿಮ್ಮ ಫ್ರಿಜಿ ಹೇರ್ಗೆ ನೀವು ಹೇರ್ ಫಾಲ್ ಕಂಡೀಷನರ್ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಕಂಡೀಷನರ್ ನಾವು ಸ್ಕ್ಯಾಲ್ಪಿಗೆ ಹಾಕೋದಿಲ್ಲ ಅಲ್ಲ, ಬರೀ ನಾವು ಹೇರ್ ಲೆಂತ್ಗೆ ಹಾಕ್ತೇವೆ. ಒಂದು ಹಾಫ್ ಲೆಂತಿಂದ ಹಾಕ್ತೇವೆ, ಅಥವಾ ಇಲ್ಲಿ 2 ಇಂಚ್ ಬಿಟ್ಟು ನಾವು ಸ್ಟಾರ್ಟ್ ಮಾಡ್ತೇವೆ. ಸೊ ಸ್ಕ್ಯಾಲ್ಪಿಗೆ ಹಾಕೋದಿಲ್ಲ. ಅಲ್ಲಿ ಯೂಸ್ ಎಂತ, ಹೇರ್ ಫಾಲ್ ಆಗೋದಿಲ್ಲ ಇಲ್ಲಿಂದ ಅಲ್ವಾ. ನೀವು ಇಲ್ಲಿ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಸೊ ಹೇರ್ ಕಂಡೀಷನರ್ ನೀವು ಯಾವ ತರ ಯೂಸ್ ಮಾಡಬೇಕು, ಡ್ಯಾಮೇಜ್ ರಿಪೇರಿಂಗ್ ಕಂಡೀಷನರ್ ಅಥವಾ ಸ್ಮೂತ್ನಿಂಗ್ ಕಂಡೀಷನರ್, ಈ ತರ ಏನಾದ್ರು ಸ್ಮೂತ್ನಿಂಗ್ ಫ್ರಿಜ್ ಕಂಟ್ರೋಲ್ ಎಫೆಕ್ಟ್ ಇರುವಂತ ಕಂಡೀಷನರ್ನ ನೀವು ಯೂಸ್ ಮಾಡಬೇಕು. ಹಾಗೇನೆ ಇನ್ನು ಕೆಲವು ಕಾಂಬೋಗಳನ್ನ ಯೂಸ್ ಮಾಡ್ಬೋದು ನೀವು. ಹೇರ್ ಫಾಲ್ ಶಾಂಪೂ ಪರ್ಚೇಸ್ ಮಾಡಿದೀರ, ಅದಕ್ಕೆ ಹೇರ್ ಫಾಲ್ ಇದ್ದೇ ಕಂಡೀಷನರ್ ನೀವು ಹಾಕ್ಬೇಕಂತ ಏನೂ ಇಲ್ಲ, ಹಾಕೋದು ತಪ್ಪು. ಸೊ ಕರೆಕ್ಟ್ ಆಗಿರುವಂತ ಶಾಂಪೂನ ಚೂಸ್ ಮಾಡಿ ನಿಮ್ಮ ಸ್ಕ್ಯಾಲ್ಪ್ ಹೆಲ್ತ್ಗೆ, ಸ್ಕ್ಯಾಲ್ಪ್ ಪ್ರಾಬ್ಲಮ್ಗೆ ಏನುಂಟು ಅದ್ರ ಪ್ರಕಾರ. ಇನ್ನು ಕಂಡೀಷನರ್ನ ನಿಮ್ಮ ಕೂದಲು ಹೆಲ್ತ್, ಈ ಉದ್ದ ಬಂದಿರೋಂಥ ಈ ನಿರ್ಜೀವ ಕೂದಲಿನ ಹೆಲ್ತ್ ಹೇಗೆ ನೀವು ರಿಪೇರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಪರ್ಚೇಸ್ ಮಾಡಿ ಯೂಸ್ ಮಾಡಿ. ಮತ್ತೆ ರೆಗ್ಯುಲರ್ ಆಗಿ ಟ್ರಿಮ್ ಮಾಡೋದನ್ನ ಮರಿಬೇಡಿ. ಇನ್ನು ಕೊನೆಯಲ್ಲಿ ಒಂದು ಪ್ರಶ್ನೆ ಬರ್ತದೆ, ಹೀಗೂ ಉಂಟೆ ಅಂತ ಅಲ್ಲ, ಹೀಗೂ ಉಂಟಾ ಅಂತ. ಅಂದ್ರೆ ತುಂಬಾ ವಿಡಿಯೋಗಳು ಬರ್ತದೆ, ರೆಮಿಡೀಸ್ಗಳು ತೋರಿಸ್ತಾರೆ, ಸ್ಪ್ಲಿಟ್ ಎಂಡ್ ಇದನ್ನ ಅಪ್ಲೈ ಮಾಡಿ ರಿಮೂವ್ ಆಗ್ತದೆ ಅಂತ. ಕ್ಯಾನ್ ಯು ರಿಯಲಿ ಫಿಕ್ಸ್ ಇಟ್ ಅಂತ ಕ್ವಶನ್ ನಂದು, ನಿಮ್ದು ಇರ್ಬೋದು. ಸೊ ವಿ ಕಾಂಟ್ ಫಿಕ್ಸ್ ಇಟ್, ಆಯ್ತಾ. ಒಂದ್ಸತಿ ಸ್ಪ್ಲಿಟ್ ಎಂಡ್ಸ್ ಬಂದ್ರೆ ಅದನ್ನ ನೀವು ಅದು ಇದು ಅಪ್ಲೈ ಮಾಡಿ ಫಿಕ್ಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದು ತಿಳ್ಕೊಳ್ಳಿ. ನೀವು ಏನಿದ್ರು ಅದನ್ನ ಟ್ರಿಮ್ ಮಾಡಬೇಕು. ನಿಮ್ಮ ಕೂದಲನ್ನ ಕಟ್ ಮಾಡಿದ್ರೆ ಮಾತ್ರ ನಿಮ್ಮ ಸ್ಪ್ಲಿಟ್ ಎಂಡ್ಸ್ ರಿಮೂವ್ ಆಗೋದು. ಇದು ದೊಡ್ಡ ಮಿತ್, ಆಯ್ತಾ. ಅದನ್ನ ನಂಬಲಿಕ್ಕೆ ಹೋಗಬೇಡಿ. ಟ್ರಿಮ್ ಮಾಡಿ, ದಟ್ ಈಸ್ ದ ಆನ್ಸರ್. ಅದು ಬಿಟ್ರೆ ಇನ್ನೇನು ರೆಮಿಡಿಗಳಿಂದ ನಿಮ್ಮ ಸ್ಪ್ಲಿಟ್ ಎಂಡ್ಸ್ ಕಡಿಮೆ ಆಗೋದಿಲ್ಲ. ನಿಮ್ಮ ಹೇರ್ ಹೆಲ್ತ್ಗೆ ಆ ರೆಮಿಡೀಸ್ಗಳನ್ನ ನೀವು ಯೂಸ್ ಮಾಡ್ಬೋದು, ಓಕೆನಾ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಹೇರ್ ಉಂಟಲ್ಲ, ಹೇರ್ ಲೆಂತ್, ಇದು ಡೆಡ್ ಪ್ರೋಟೀನ್. ಇದು ಅದರಷ್ಟಕ್ಕೆ ಹೀಲ್ ಆಗೋದಿಲ್ಲ. ನೀವೊಂದು ಎಣ್ಣೆ ಹಾಕಿದ್ರಿ, ನೀವೊಂದು ಹೇರ್ ಮಾಸ್ಕ್ ಹಾಕಿದ್ರಿ, ಅದು 2 ದಿನ ಬಿಟ್ಟು ಹೀಲ್ ಆಯ್ತು, ಸರಿ ಆಯ್ತು ಅಂತ ಹೇಳೋದಕ್ಕೆ. ಫಸ್ಟ್ ಆಫ್ ಆಲ್ ಇಲ್ಲಿ ಕರೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಹೇರ್ ಸ್ಕ್ಯಾಲ್ಪ್ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಆಗ ನಿಮ್ಮ ಹೇರ್ ಬೆಳೆಯೋದುಂಟಲ್ಲ ಹೆಲ್ದಿಯಾಗಿ ಬೆಳೀತದೆ. ಈಗ ಅಲ್ಲಿ ಆಗ್ಲಿಲ್ಲ, ಇಲ್ಲಿ ನಿಮಗೆ ಪ್ರಾಬ್ಲಮ್ ಉಂಟು ಹೇಳಿದ್ರೆ, ಯು ಕಾಂಟ್ ಫಿಕ್ಸ್ ಇಟ್. ನೀವು ಇದನ್ನ ಫಿಕ್ಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಸ್ ಐ ಸೆಟ್, ಇದು ಡೆಡ್. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೇನೆ, ಇದ್ರಲ್ಲೂ ಹೇಳ್ತಾ ಇದ್ದೇನೆ, ಇದೊಂದು ಡೆಡ್ ಪ್ರೋಟೀನ್. ಇದಕ್ಕೆ ನೀವು ಎಳೀರಿ, ಕಟ್ ಮಾಡಿ, ಇದನ್ನ ಮುದ್ದೆ ಮಾಡಿ, ಕಟ್ ಮಾಡಿ ಬಿಸಾಕಿ ಏನು ನಿಮಗೆ ನೋವು ಗೊತ್ತಾಗೋದಿಲ್ಲ, ಏನಿಲ್ಲ. ಯಾಕಂದ್ರೆ ಇಟ್ಸ್ ಆಲ್ರೆಡಿ ಡೆಡ್. ಇದೇನಿದ್ರು ಉದುರಿ ಹೋಗುದು, ಅದು ನಮ್ಮ ಮೈಯಿಂದ ಆಚೆ ಹೋಗುವಂಥದ್ದೇ, ನಮ್ಮ ತಲೆಯಿಂದ, ಆಯ್ತಾ. ಸೊ ಇದು ಅದಷ್ಟಕ್ಕೆ ಹೀಲ್ ಆಗೋದಿಲ್ಲ. ಏನು ಅಪ್ಲೈ ಮಾಡಿದ್ರು ಹೀಲ್ ಆಗೋದಿಲ್ಲ. ನೀವು ಫಿಕ್ಸ್ ಮಾಡಬೇಕು ಓನ್ಲಿ ಬೈ ಟ್ರಿಮ್ಮಿಂಗ್ ಅಷ್ಟೇ. ದ್ಯಾಟ್ಸ್ ಇಟ್. ಆ್ಯಂಡ್ ದ್ಯಾಟ್ಸ್ ಇಟ್ ಫಾರ್ ದ ವಿಡಿಯೋ. ಆ ಒಂದು ಟೆಕ್ನಿಕ್ ನೀವು ಫಾಲೋ ಮಾಡಿದರೆ ವಿತೌಟ್ ಸ್ಪೆಂಡಿಂಗ್ ಮನಿ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಸ್ಪ್ಲಿಟ್ ಎಂಡ್ಸ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಹೆಲ್ಪ್ಫುಲ್ ಇನ್ಫಾರ್ಮೇಟಿವ್ ಕಂಟೆಂಟ್ಸ್ ಜೊತೆಗೆ ನಾನು ಬರ್ತಾನೆ ಇರ್ತೇನೆ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೋಡ್ತೇನೆ. ನಿಮ್ಗೆ ಏನಾದರೂ ವಿಡಿಯೋ ಸಜೆಷನ್ ಇದ್ರೆ ನೀವು ಕೇಳ್ಬೋದು, ಐ ವಿಲ್ ಡೂ ಇಟ್. ಏನಾದರೂ ನಿಮಗೆ ಯಾವುದ್ರಾದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಖಂಡಿತ ನಾನು ಸರ್ಚ್ ಮಾಡಿ ಅದ್ರ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಇಷ್ಟು ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.